ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಸಾರಿ ನಮ್ಮ ಯೇಸುವಿನ ಮಾತನ್ನು ಕೇಳುವುದಕ್ಕಾಗಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬರ್ತಿರುವಾಗ ಕರ್ತನು ನಮ್ಮೊಂದಿಗೆ ಮಾತಾಡಬೇಕೆಂದು, ನಮ್ಮನ್ನು ಆದರಿಸಬೇಕೆಂದು, ನಮ್ಮನ್ನು ಎಚ್ಚರಿಸಬೇಕೆಂದು, ನಮ್ಮಲ್ಲಿ ಆನಂದಿಸಬೇಕೆಂದು ಅಪೇಕ್ಷಿಸುವಂತವರಾಗಿದ್ದಾರೆ. ನೀವು ಎಲ್ಲಿಂದಲೇ ವೀಕ್ಷಿಸುತ್ತಾ ಇರಬಹುದು. ಕರ್ತನು ನಿಮ್ಮನ್ನೂ ನಿಮ್ಮ ಅಗತ್ಯತೆಯನ್ನು ಅರಿತವರಾಗಿದ್ದಾರೆ. ನಂಬಿಕೆಯಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಂಬಿಕೆ ಇಲ್ಲದ ಸಂತತಿಯವರ ಮಧ್ಯದಲ್ಲಿ ನಾವು ಬದುಕುತ್ತಿರುವಾಗ ನೋಡಿ ನಡೆಯುವವರಾಗಿರದೆ ನಂಬಿ ನಡೆಯುವಂಥವರಾಗಿರುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಂಬಿಕೆ ಇಲ್ಲದ ಸಂತತಿ ಇದೆ ಪ್ರಿಯರೇ. ದೇವರ ಮೇಲೆ ನಂಬಿಕೆ ಇಡಲಾರದಂತಹ ಸಂತತಿಯ ಮಧ್ಯದಲ್ಲಿ ನಾವು ಜೀವಿಸ್ತಿದ್ದೇವೆ. ಕೆಲವರು ದೇವರಿದ್ದಾರೆ ಅನ್ನುತ್ತಾರೆ, ಕೆಲವರು ದೇವರು ಇಲ್ಲ ಅನ್ನುತ್ತಾರೆ, ಕೆಲವರು ದೇವರು ಹೀಗಿದ್ದಾರೆ ಹಾಗಿದ್ದಾರೆ ಅನ್ನುತ್ತಾರೆ, ಕೆಲವರು ದೇವರು ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅನ್ನುತ್ತಾರೆ. ಒಬ್ಬ ದೇವರನ್ನು ಒಬ್ಬರು ವಿಮರ್ಶಿಸುತ್ತಾರೆ, ಮತ್ತೊಬ್ಬ ದೇವರನ್ನು ಮತ್ತೊಬ್ಬರು ವಿಮರ್ಶಿಸುತ್ತಾರೆ. ಕೊನೆಗೆ ಬರೋಷ್ಟೊತ್ತಿಗೆ ಯಾವ ವಿಧವಾದಂತಹ ನಂಬಿಕೆಯುಳ್ಳ ಜನರಾಗಿ, ನಿಜವಾದ ದೇವ ಭಕ್ತಿಯುಳ್ಳ ಜನರು ಈ ದಿನ ಎಲ್ಲಿ ಕಾಣಿಸುತ್ತಾ ಇದ್ದಾರೆ ಹೇಳಿ? ಏನೇ ಮಾಡಿದರೂ ಕೂಡ ಸ್ವಲಾಭಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ, ಆರ್ಭಟಕ್ಕಾಗಿ, ತೋರುವಿಕೆಗಾಗಿ ಭಕ್ತಿ ತೋರಿಸುವಂತಹ ಬಹುಭಯಂಕರವಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರೂ ವಿಶ್ವಾಸಿ ಅಂದುಕೊಳ್ತೇವೆ. ಯೇಸುವಿನ ನಾಮ ಧರಿಸಿದವರೆಲ್ಲರೂ ದೊಡ್ಡ ಪರಿಶುದ್ಧರು ಅಂದುಕೊಳ್ಳುವುದು ಅಜ್ಞಾನವೇ. ನೋಡುವುದಕ್ಕೆ ಎಲ್ಲರೂ ಒಂದೇ ರೀತಿಯಾಗಿರುತ್ತಾರೆ. 10 ಮಂದಿ ಕನ್ನಿಕೆಯರು ಮದಲಿಂಗನನ್ನು ಎದುರುಗೊಳ್ಳಲು ಹೊರಡುತ್ತಾರೆ. 10 ಮಂದಿ ಕನ್ನಿಕೆಯರಾಗಿದ್ದರು. ಅವರ ಕೈಗಳಲ್ಲಿ ದೀಪಗಳಿದ್ವು. ಅವರು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿ ಹೋಗುತ್ತಾರೆ. ಆದರೆ ಅವರಲ್ಲಿ 5 ಮಂದಿ ಬುದ್ಧಿಯುಳ್ಳವರು, 5 ಮಂದಿ ಬುದ್ಧಿ ಇಲ್ಲದವರಾಗಿದ್ರು. ಎಲ್ಲರ ಕೈಯಲ್ಲಿ ಬೈಬಲ್ ಇವೆ. ಎಲ್ಲರೂ ದೇವರನ್ನು ನಂಬಿದ್ದೇವೆ ಅನ್ನುತ್ತಾರೆ. ಎಲ್ಲರೂ ದೇವರನ್ನು ಆರಾಧಿಸಲು ಹೋಗ್ತಿದ್ದೇವೆ ಅನ್ನುತ್ತಾರೆ. ಆದರೆ ಯಾರ ಹೃದಯದಲ್ಲಿ ಎಷ್ಟು ಎಣ್ಣೆ ಇದೆ ಎಂದು, ಎಷ್ಟು ಅಭಿಷೇಕ ಇದೆ ಎಂದು, ಎಷ್ಟು ಆತ್ಮ ಇದೆ ಎಂದು, ಎಷ್ಟು ನಂಬಿಕೆ ಇದೆ ಎಂಬುದು ಒಂದು ದಿನ ಬಯಲಾಗ್ತದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಎಂದ ಕೂಡಲೇ ನಮಗೆ ಅಬ್ರಹಾಮನು ನೆನಪಾಗ್ತಾನೆ. ಅಬ್ರಹಾಮನು ನಂಬಿಕೆಗೆ ಮೂಲ ಪಿತೃವೆಂದು ಕರೆಯಲ್ಪಟ್ಟಿದ್ದಾನೆ. ಯಾಕೆಂದರೆ ಎಫ್ರೋಟಿಸ್ ನದಿ ಆಚೆದಡದಲ್ಲಿ ವಿಗ್ರಹಗಳನ್ನು ಸೇವಿಸುತ್ತಿರುವಾಗ ದೇವರು ಅವನನ್ನು ಕರೆಯುತ್ತಾರೆ. ದೇವರ ಕರೆಗೆ ವಿಧೇಯನಾಗುತ್ತಾನೆ. ನಿನ್ನ ಸ್ವದೇಶವನ್ನು, ಬಂದು ಬಳಗವನ್ನು ಬಿಟ್ಟು ಬಾ, ನಾನು ನಿನ್ನನ್ನು ಆಶೀರ್ವದಿಸಿ ಅನೇಕ ಜನಾಂಗಗಳಿಗೆ ಆಶೀರ್ವದಿಸ್ತೇನೆಂದು ದೇವರು ಹೇಳಿದಾಗ ಅದಕ್ಕೆ ನಿರೂಪಣೆ ಕೇಳಲಿಲ್ಲ. ಸಮಸ್ತವನ್ನು ಬಿಟ್ಟು ದೇವರನ್ನು ಹಿಂಬಾಲಿಸಲು ಆರಂಭಿಸುತ್ತಾನೆ. ನಾನು ನಿನಗೊಂದು ಸಂತಾನ ಕೊಡ್ತೇನೆ, ನಿನ್ನ ಸಂತಾನ ಸಮುದ್ರದ ಉಸುಬಿನಂತೆ ಮಾಡ್ತೇನೆ, ಆಕಾಶದ ನಕ್ಷತ್ರಗಳ ಹಾಗೆ ವಿಸ್ತರಿಸುತ್ತೇನೆ ಎಂದು ದೇವರು ಹೇಳಿದಾಗ ನಂಬಿದ. ಆದರೆ ಎಷ್ಟೋ ಕಾಲದವರೆಗೂ ಅವನು ಪರಿಶೋಧಿಸಲ್ಪಡ್ತಾನೆ. ಅವನು ಕಾದುಕೊಂಡಿರಬೇಕಾಯಿತು. ಇಮಿಡಿಯೇಟ್ ಆಗಿ ಅವನ ಪ್ರಾರ್ಥನೆಗೆ ಉತ್ತರ ಬರದಿದ್ರೂ ಕೂಡ ಅವನು ತನ್ನ ನಂಬಿಕೆ ಬಿಡಲಿಲ್ಲ. ತಕ್ಷಣವೇ ಅಲ್ಲಿ ಒಂದು ದೊಡ್ಡ ಕಾರ್ಯ ನೋಡದಿದ್ರೂ ಕೂಡ ನಂಬಿಕೆಯನ್ನು ಮಾತ್ರ ಬಿಡಲಿಲ್ಲ. ನಮ್ಮ ನಂಬಿಕೆ ಹೇಗಿರುತ್ತೆ ಅಂದ್ರೆ, ಕಾರ್ಯ ಆದರೆ ನಂಬಿಕೆ ಇರುತ್ತೆ, ಕಾರ್ಯ ಆಗದಿದ್ರೆ ಅಪನಂಬಿಕೆ ಇರುತ್ತೆ. ಪಾಸ್ ಆದರೆ ದೇವರಿದ್ದಾರೆ, ಫೇಲ್ ಆದರೆ ದೇವರಿಲ್ಲ. ಅಷ್ಟೇ ಅಲ್ಲವೋ? ಏನಾದರೂ ನಮಗೆ ಒಳ್ಳೆ ಕಾರ್ಯ ಆದರೆ ದೇವರನ್ನು ನಂಬುತ್ತೇವೆ ಅನ್ನುತ್ತೇವೆ. ನಂಬೋದೇನಿದೆ? ನೀವು ನೋಡಿ ನಂಬುತ್ತಾ ಇದ್ದೀರಿ. ನೋಡಿ ನಂಬುವವರಿಗಿಂತಲೂ ನೋಡದೆ ನಂಬುವವರು ಧನ್ಯರು. ನಂಬೋದ್ರಲ್ಲಿ ಏನು ದೊಡ್ಡ ಧನ್ಯತೆ ಇದೆ? ದೆವ್ವಗಳು ಕೂಡ ನಂಬಿ ನಡುಗುತ್ತವೆ. ಅದೂ ಅಲ್ಲ ನಂಬಿಕೆ ಅಂದ್ರೆ. ನಿಜವಾದ ನಂಬಿಕೆ ಯಾವ ಆಧಾರ ಇಲ್ಲದಿರುವಾಗ ಅಬ್ರಹಾಮನು ನಂಬಿದ. ನೋಡೋಣ ಬನ್ನಿ. ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ. ಗಮನಿಸಿ ಪ್ರಿಯರೇ, ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ಅನೇಕ ಜನಾಂಗಗಳಿಗೆ ಮೂಲಪಿತ್ರವಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರೂ ನಿರೀಕ್ಷಿಸಿ ನಂಬಿದನು. ಅನೇಕ ಜನಾಂಗಗಳಿಗೆ ನಿನ್ನನ್ನು ಮೂಲಪಿತೃವನ್ನಾಗಿ ಮಾಡುತ್ತೇನೆ ಎಂಬ ಮಾತನ್ನು ನಂಬುತ್ತಾನೆ. ಯಾವಾಗ? ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗ. ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗ ಅವನು ನಿರೀಕ್ಷಿಸಿದವನಾಗಿ ನಂಬಿದ.
ಅದು ನಂಬಿಕೆ ಅಂದ್ರೆ. ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ ಎಂಬುದು ನಂಬಿಕೆಯಾಗಿದೆ. ಆದರೆ ಅಸಾಧ್ಯ ಸಾಧ್ಯವಾದರೆ ನಂಬುತ್ತೇನೆ ಅನ್ನುವಾಗ ಇನ್ನು ನಂಬಿಕೆಯಲ್ಲಿರುತ್ತೆ ಹೇಳಿ? ನಿರೀಕ್ಷೆಗೆ ಆಸ್ಪದವಿಲ್ಲದಿರುವ ವಿಷಯಗಳಲ್ಲಿ ದೇವರಲ್ಲಿ ನಂಬಿಕೆ ಇಡೀರಿ. ನಿಮ್ಮ ಜೀವಿತದಲ್ಲಿ ಒಂದು ಸಾರಿ ಆಲೋಚಿಸಿರಿ, ಇನ್ನು ದೇರ್ ಇಸ್ ನೋ ಹೋಪ್, ಇನ್ನು ನಮಗೆ ಮಕ್ಕಳಾಗುವುದಿಲ್ಲ, ಇನ್ನು ನಮಗೆ ಸಂತಾನ ಆಗುವುದಿಲ್ಲ, ಇನ್ನು ನಮ್ಮ ಮಗಳಿಗೆ ಮದುವೆ ಆಗುವುದಿಲ್ಲ, ಇನ್ನು ಗಂಡ ಹೆಂಡತಿಯರಾಗಿ ನಾವು ಬದುಕಲಿಕ್ಕಾಗಲ್ಲ, ಬದುಕುವುದಿಲ್ಲ, ಇನ್ನು ನನ್ನ ಕುಟುಂಬ ಕಟ್ಟಲ್ಪಡುವುದಿಲ್ಲ, ಈ ನನ್ನ ಮಗನು ಎಂದಿಗೂ ಮಾರ್ಪಡಲ್ಲ, ದುರಭ್ಯಾಸಕ್ಕೆ ಒಳಗಾಗಿದ್ದಾನೆ, ಕುಡುಕನಾಗಿದ್ದಾನೆ, ಡ್ರಗ್ ಅಡಿಕ್ಟ್ ಆಗಿದ್ದಾನೆ, ಇವನಿಗೆ ಯಾರು ಮಾರ್ಪಡಿಸುವುದಿಲ್ಲ, ಎಲ್ಲ ರೀತಿಯಲ್ಲಿ ಪ್ರಯತ್ನಿಸಿದ್ದೇವೆ, ಇನ್ನು ಆಗುವುದಿಲ್ಲ ಎಂಬ ಪರಿಸ್ಥಿತಿಯಲ್ಲಿಯೂ ಕೂಡ ನಿಮಗೆ ನಂಬಿಕೆ ಇರುವುದಾದರೆ, ನೀವು ದೇವರಲ್ಲಿ ನಂಬಿಕೆ ಇಡುವುದಾದರೆ, ನೀವು ದೇವರಿಗೆ ಮೊರೆ ಇಡುವುದಾದರೆ ಅದ್ಭುತ ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ ನೀವು ನಂಬಬೇಕು. ಪ್ರಾರ್ಥನೆ ಮಾಡಿ ನೀವು ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅವು ದೊರಕಿವೆ ಎಂದು ನಂಬುವುದಾದರೆ ನಿಮಗೆ ದೊರಕುವವು. ಯಸ್, ನನ್ನ ದೇವರು ನನ್ನ ಗರ್ಭವನ್ನು ತೆರೆಯುತ್ತಾರೆ. ಹೌದು, ದೇವರು ನನ್ನ ಮಗಳ ವಿವಾಹ ವಿಷಯದಲ್ಲಿ ತನ್ನ ಚಿತ್ತ ನೆರವೇರಿಸುತ್ತಾರೆ. ನಮ್ಮ ಮಗನ ಹೃದಯವನ್ನು ದೇವರು ಮಾರ್ಪಡಿಸುತ್ತಾರೆ. ನಮ್ಮ ಕುಟುಂಬವನ್ನು ದೇವರು ಕಟ್ಟುತ್ತಾರೆ. ನಂಬಿಕೆಯಿಂದ ಪ್ರಾರ್ಥಿಸಿರಿ, ಕಾದುಕೊಂಡಿರಿ. ಗಮನ ಕೊಟ್ಟು ಕೇಳಿ. ಒಂದೇ ಒಂದು ನಿಮಿಷ ಪ್ರಾರ್ಥನೆ ಮಾಡಿ, ಇನ್ನೂ ಅದ್ಭುತ ಆಗ್ಲಿಲ್ವಲ್ಲ, ಒಂದೇ ನಿಮಿಷ ಪ್ರಾರ್ಥನೆ ಮಾಡಿ ಯಾವ ಕಾರ್ಯ ಆಗ್ಲಿಲ್ವಲ್ಲ ಅನ್ನುತ್ತಾರೆ ಕೆಲವರು. ಆದರೆ ಅಬ್ರಹಾಮನ ವಿಷಯದಲ್ಲಿ ನೋಡ್ರಿ, ಮತ್ತು ಅವನು ನಂಬಿಕೆಯಲ್ಲಿ ಬಲಹೀನನಾಗಿರದೆ ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ಆಗಲೇ ಅವನ ದೇಹ ಮೃತುಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಏನಂತೆ ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಿಯೂ ಅವನ ದೇಹ ಮೃತ್ಯುಪ್ರಾಯವಾಯ್ತಂತೆ. 100 ವರ್ಷ ಬಂದಾಗ ಇನ್ನು ಮುದುಕನಾಗದೆ ಹೇಗಿರ್ತಾನೆ? 90 ವರ್ಷದಲ್ಲಿ ಇನ್ನು ರಕ್ತಸ್ರಾವ ಎಲ್ಲಿರುತ್ತೆ? ಆ ರಕ್ತ ಸ್ರಾವ ನಿಂತೋದಾಗ ಇನ್ನು ಗರ್ಭಫಲ ಎಲ್ಲಿಂದ ಆಗುತ್ತೆ? ನೋಡಿ ಪ್ರಿಯರೇ, ಅಂದರೆ ಶಾರೀರಿಕವಾಗಿ ಇದು ಇಂಪಾಸಿಬಲ್. ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಅಪನಂಬಿಕೆಯಿಂದ ದೇವರ ವಾಗ್ದಾನದ ವಿಷಯದಲ್ಲಿ ಚಂಚಲನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ದೃಢವಾಗಿ ಭರವಸವಿಟ್ಟು ನಂಬಿಕೆಯಲ್ಲಿ ಬಲ ಹೊಂದಿದನು. ರೀಡ್ ಇಟ್ ಅಗೇನ್. ಮೇಲಿಂದ ಮೇಲೆ ಓದಿರಿ ಈ ವಚನವನ್ನು. 100 ವರ್ಷ ವಯಸ್ಸಿನಲ್ಲಿ ಮೃತುಪ್ರಾಯವಾಯಿತೆಂಬ ಅವನ ಶರೀರದಲ್ಲಿ, ಇಲ್ಲವೇ ಗರ್ಭಕಾಲ ನಿಂತು ಹೋಗಿರುವಂತಹ ಸ್ಥಿತಿಯಲ್ಲಿ, ಸ್ತ್ರೀಯ ಮುಟ್ಟು ನಿಂತು ಹೋದ ಸ್ಥಿತಿಯಲ್ಲಿಯೂ ಮಕ್ಕಳಾಗುವುದು ಅಸಾಧ್ಯ ಎಂದು ತಿಳಿದಾಗಿಯೂ ಕೂಡ ದೇವರು ವಾಗ್ದಾನ ಮಾಡಿರುವುದರಿಂದ ಅದು ಸಾಧ್ಯ ಎಂದು ಸಂದೇಹ ಪಡದೆ ನಂಬಿದ. ಆ ನಂಬಿಕೆಯಿಂದಲೇ ಅವನು ಬಲ ಹೊಂದಿಕೊಂಡ. ಹಾಲೆಲೂಯ. ನಿಮ್ಮ ಜೀವಿತದಲ್ಲಿ ಯಾವುದು ಆಗುವುದಿಲ್ಲ ಅಂದುಕೊಂಡಿದ್ದೀರೋ, ಇನ್ನು ನನ್ನ ಸ್ಥಿತಿ ಇಷ್ಟೇ ಅಂದುಕೊಂಡಿದ್ದೀರೋ, ಅದರ ವಿಷಯದಲ್ಲಿ ನಿಮಗೆ ನಂಬಿಕೆ ಇರೋದಾದ್ರೆ ಅದ್ಭುತ ಕಾರ್ಯ ಮಾಡ್ತಾರೆ ದೇವರು. ಇನ್ನೊಂದು ಒಳ್ಳೆ ಮಾತಿದೆ ನೋಡಿ. ಅದೇ ರೋಮಪುರದವರಿಗೆ 4ನೇ ಅಧ್ಯಾಯ 17ನೇ ವಚನ ಹೇಳುತ್ತೆ, ತಾನು ನಂಬಿರುವ ದೇವರ ಮುಂದೆ ಏನಂತೆ, ತಾನು ನಂಬಿದ ದೇವರ ಮುಂದೆ, ಅಂದರೆ ಸತ್ತವರನ್ನು ಬದುಕಿಸುವಾತನು. ಎಂಥ ದೇವರಂತೆ? ಸತ್ತವರನ್ನು ಬದುಕಿಸುವಂತಹ ದೇವರಂತೆ. ಸಜೀವವಾಗಿರುವವರನ್ನು ಸಾಯಿಸುವವರು ಎಲ್ಲಂದರಲ್ಲಿ ಇರ್ತಾರೆ, ಆದರೆ ಸತ್ತವರನ್ನು ಎಬ್ಬಿಸುವಾತನು ಎಲ್ಲಿದ್ದಾರೆ ಹೇಳಿ? ಸತ್ತವರನ್ನು ಸಜೀವವಾಗಿ ಎಬ್ಬಿಸುವಾತನು. ಎಂತಹ ಅದ್ಭುತನಾದ ದೇವರು ನಮ್ಮ ದೇವರಾಗಿದ್ದಾರೆ ನೋಡಿ. ಮರಣವನ್ನು ಜಯಿಸಿ, ಅಂದರೆ ಮರಣಾಧಿಕಾರಿಯನ್ನು ನಾಶಗೊಳಿಸಿದ ದೇವರಾಗಿದ್ದಾರೆ. ಜೀವಿತಕಾಲವೆಲ್ಲ ಮರಣ ಭಯದ ದೆಸೆಯಿಂದ ದಾಸರಾಗಿರುವ ನಮ್ಮನ್ನು ಬಿಡಿಸಲು, ನನ್ನನ್ನು ನಂಬುವ ಪ್ರತಿಯೊಬ್ಬನು ಸಾಯುವುದಿಲ್ಲ, ಸತ್ತರೂ ತಿರುಗಿ ಎದ್ದು ಬರುವನು ಎಂದು ಯೇಸು ಹೇಳಿದ್ದಾರೆ. ಸತ್ತವರನ್ನು ತಿರುಗಿ ಬದುಕಿಸುವಾತನು, ಇಲ್ಲದ್ದನ್ನು ಇರುವುದಾಗಿ ಕರೆಯುವ ದೇವರಾಗಿದ್ದಾರೆ ಅನ್ನುತ್ತಾನೆ. ಆಹಾ, ಇಲ್ಲದ್ದನ್ನು ಇರುವ ಹಾಗೆ ಕರೆಯುವಂತಹ ದೇವರಾಗಿದ್ದಾರೆ. ಜಲರಾಶಿಗಳ ಮೇಲೆ ಆತ್ಮ ಸಂಚರಿಸುತ್ತಿರುವಾಗ ಬೆಳಕು ಉಂಟಾಗಲಿ ಅಂದ ಕೂಡಲೇ ಅಲ್ಲಿ ಬೆಳಕುಂಟಾಯಿತು. ಬರೀ ಬಾಯಿ ಮಾತಿನಿಂದ ಸಕಲ ಸೃಷ್ಟಿಯನ್ನೇ ದೇವರು ಸೃಷ್ಟಿಸಿದ್ದಾರೆ. ಆತನ ಬಾಯಿಯ ಮಾತಿನಿಂದಲೇ ಅದ್ಭುತ ಕಾರ್ಯ ನಡೆಯುತ್ತವೆ. ಇಲ್ಲದ್ದನ್ನು ಇರುವ ಹಾಗೆ ಕಾರ್ಯ ಮಾಡುವಾತನಾಗಿದ್ದಾನೆ, ಮಾಯ ಮಾಡುವಾತನಲ್ಲ. ನಿಜ.
ಆತನು ಒಬ್ಬ ವ್ಯಕ್ತಿಯನ್ನು ಸತ್ತವರೊಳಗಿಂದ ಎಬ್ಬಿಸುವಾತನಾಗಿದ್ದಾನೆ. ಸತ್ತು 4 ದಿನ ಸಮಾಧಿಯಲ್ಲಿದ್ದ ಲಾಜರನನ್ನು ಸಜೀವವಾಗಿ ಎಬ್ಬಿಸಿದ್ರು. ಇಲ್ಲದ್ದನ್ನು ಇರುವುದಾಗಿ ಕರೆಯುವಾತನಾಗಿದ್ದಾನೆ. ಕಣ್ಣು ಇಲ್ಲದವರಿಗೆ ಕಣ್ಣು ಉಂಟಾಗಲಿ ಅಂದ ಕೂಡಲೇ ಕಣ್ಣುಗಳು ಬಂದುವು ಪ್ರಿಯರೇ. ಎಷ್ಟೋ ಅದ್ಭುತಗಳು ಮಾಡಿದ್ರು. ಬೈಬಲ್ ಎಲ್ಲ ಅದ್ಭುತದಿಂದ ಕೂಡಿದೆ. ನಿಮ್ಮ ಜೀವಿತದಲ್ಲಿ ಇಲ್ಲದೇ ಇರುವುದನ್ನು, ನಿಮಗೆ ಆಗದೇ ಇರುವುದನ್ನು ತನ್ನ ಒಂದೇ ಒಂದು ಮಾತಿನಿಂದ ಮಾಡಲು ಶಕ್ತನಾದ ದೇವರು ಎಂಬುದಾಗಿ ನೀವು ಒಂದು ವೇಳೆ ನಂಬುವುದಾದರೆ ಅದ್ಭುತ ನೋಡ್ತೀರಿ. ನೀವು ನಂಬುವುದಾದರೆ ಅದ್ಭುತಗಳನ್ನು ನೋಡ್ತೀರಿ. ನಂಬಿಕೆ ನಿಮಗಿರೋದಾದರೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿರೋದಾದರೆ ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಧುಮುಕೊಂಡ್ರೆ ಧುಮುಕುತ್ತೆ. ಹೇಗಿದೆ ನಮ್ಮ ನಂಬಿಕೆ? ಎಷ್ಟು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ? ಎಷ್ಟು ನಂಬಿಕೆಯಿಂದ ನಿರೀಕ್ಷಿಸುತ್ತಾ ಇದ್ದೇವೆ? ನಂಬುವಂಥವನು ಚಂಚಲನಾಗಿರುವುದಿಲ್ಲ, ಹೆದರುವುದಿಲ್ಲ, ಬೆದರುವುದಿಲ್ಲ. ನಂಬಿಕೆಯುಳ್ಳವನು ಸ್ಥಿರವಾಗಿರುತ್ತಾನೆ. ಈ ದಿನ ನಾವು ನಂಬಿಕೆ ಎಂಬುದಾಗಿ ಹೇಳ್ತಾ ಇದ್ದೇವೆ, ಆದರೆ ನೋಡಿ ನಡೆಯುವವರಾಗಿರುತ್ತೇವೆ. ಪರಿಸ್ಥಿತಿಯ ಮೇರೆಗೆ ನಮ್ಮ ನಂಬಿಕೆಯನ್ನಿಡುತ್ತೇವೇನೋ, ಆದರೆ ಇಲ್ಲದೇ ಇರುವುದರ ಕುರಿತಾಗಿ ನಂಬುವುದೇ ನಿಜವಾದ ನಂಬಿಕೆಯಾಗಿದೆ. ನಿರೀಕ್ಷಿಸಿದವುಗಳ ನಿಜ ಸ್ವರೂಪವೇ ನಂಬಿಕೆಯಾಗಿದೆ. ಯಾವ ಕಾರ್ಯ ಅಸಾಧ್ಯವಾಗಿದೆಯೋ ಸಾಧ್ಯವಾಗುತ್ತದೆ ಎಂದು ಕರ್ತನಲ್ಲಿ ನಂಬಿಕೆ ಇಡುವುದೇ ನಿಜವಾದ ನಂಬಿಕೆಯಾಗಿದೆ. ನಿಮ್ಮ ಜೀವಿತದ ಯಾವ ವಿಷಯದಲ್ಲಿ ನೀವು ಬೇಸತ್ತು ಹೋಗಿದ್ದೀರೋ ಗೊತ್ತಿಲ್ಲ. ಯಾವ ವಿಷಯದಲ್ಲಿ ಇನ್ನೂ ನಿರೀಕ್ಷೆಯೇ ಇಲ್ಲ ಎಂದು ಕುಗ್ಗಿ ಹೋಗಿದ್ದೀರೋ ಗೊತ್ತಿಲ್ಲ. ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಕೂಡ ಅಬ್ರಹಾಮನು ದೇವರಲ್ಲಿ ನಿರೀಕ್ಷೆಯಿಟ್ಟು ತನ್ನ ನಂಬಿಕೆಯಲ್ಲಿ ಬಲವನ್ನು ಹೊಂದಿದ. ಇನ್ನು ಇದು ಆಗುವುದಿಲ್ಲ, ಇದು ಅಸಾಧ್ಯ ಅನ್ನುವಾಗಲೂ ಕೂಡ ಕರ್ತನ ಮೇಲೆ ನಾವು ನಂಬಿಕೆ ಇಡುವಾಗ ನಮ್ಮ ಹೃದಯದ ಆಸೆಗಳನ್ನೆಲ್ಲ ನಮ್ಮ ದೇವರು ತೀರಿಸುವಾತನಾಗಿದ್ದಾರೆ. ಅದ್ಭುತ ಕಾರ್ಯ ಮಾಡುವಂತಹ ದೇವರಾಗಿದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ನೀವು ಜಾಗರೂಕರಾಗಿ ಓದುವುದಾದರೆ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸಲಾಗುವುದಿಲ್ಲ. ಆದಿಕಾಂಡದಿಂದ ಅನೇಕ ಮಂದಿ ಭಕ್ತರು ಎಂತಹ ಪರಾಕ್ರಮ ಕಾರ್ಯ ಮಾಡಿ ತಮ್ಮ ಜೀವಿತ ಮುಗಿಸಿಕೊಂಡರೆಂದು ನಿಮಗೆ ಗೊತ್ತಾಗ್ತದೆ. ಮೋಶೆ ಬೆಳೆದು ದೊಡ್ಡವನಾದ ಮೇಲೆ ನಂಬಿಕೆಯಿಂದಲೇ ಐಗುಪ್ತ್ಯದ ಸರ್ವೈಶ್ವರ್ಯಕ್ಕಿಂತಲೂ ದೇವಜನರೊಂದಿಗೆ ಶ್ರಮೆ ಅನುಭವಿಸುವುದೇ ಮೇಲೆಂದು ಭಾವಿಸಿದನು. ಫರೋಹನ ಕುಮಾರ್ತೆಯ ಕುಮಾರನು ಅನಿಸಿಕೊಳ್ಳುವುದಕ್ಕಿಂತ ಅಲ್ಪಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವಜನರೊಂದಿಗೆ ಶ್ರಮೆ ಅನುಭವಿಸುವುದೇ ಒಳ್ಳೆಯದನ್ನುತ್ತಾನೆ. ಒಮ್ಮೆ ನೋಡೋಣ ಬನ್ನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನ. ಮೋಶೆ ಬೆಳೆದು ದೊಡ್ಡವನಾದ ಮೇಲೆ ನಂಬಿಕೆಯಿಂದಲೇ ಐಗುಪ್ತ್ಯದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ನಿಂದೆಯೇ ದೊಡ್ಡ ಭಾಗ್ಯವೆಂದೆಣಿಸಿ ಅಲ್ಪಕಾಲ ಪಾಪ ಭೋಗ ಅನುಭವಿಸುವುದಕ್ಕಿಂತ ದೇವಜನರೊಂದಿಗೆ ಶ್ರಮೆ ಅನುಭವಿಸುವುದೇ ಶ್ರೇಷ್ಠವೆಂದೆಣಿಸಿದನು. ಎಂಥ ದೊಡ್ಡ ನಂಬಿಕೆಯಾಗಿತ್ತು ನೋಡಿ. ಐಗುಪ್ತ ದೇಶದ ರಾಜಭೋಗಕ್ಕಿಂತಲೂ ಅಲ್ಪಕಾಲ ಪಾಪ ಭೋಗಕ್ಕಿಂತಲೂ ಕ್ರಿಸ್ತನ ನಿಮಿತ್ತದ ನಿಂದೆಯೇ ದೊಡ್ಡ ಭಾಗ್ಯವೆಂದೆಣಿಸಿದನು. ಮೋಶೆ ನಂಬಿಕೆಯಿಂದಲೇ ತನ್ನ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಟ್ಟಿರುವುದರಿಂದ ತನ್ನ ಜೀವಿತದಿಂದ ಅದ್ಭುತ ಕಾರ್ಯಗಳನ್ನು, ಲೋಕಕ್ಕೆ ದೇವರ ಕಾರ್ಯಗಳನ್ನು ತೋರಿಸಲು ಶಕ್ತನಾದನು. ನಂಬಿಕೆ ಇದೆಯಾ ನಿಮಗೆ? ನನ್ನ ಜೀವಿತ ಯಾವ ಪ್ರಯೋಜನಕ್ಕೆ ಬರಲ್ಲ, ನಾನು ಪರೀಕ್ಷೆಯಲ್ಲಿ ಫೇಲ್ ಆದೆ, ನಾನು ಇಂಥ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗ್ತಿಲ್ಲ, ನನ್ನ ಬದುಕಿನಲ್ಲಿ ಏನೇ ಮಾಡಿದರೂ ವಿಫಲತೆ ಇದೆ ಎಂದು ಕುಗ್ಗಿ ಹೋಗಿದ್ದೀರಾ? ನಂಬಿಕೆ ಇಡಿಯಿರಿ. ಎಲ್ಲಿ ನೀವು ಬಿದ್ದು ಹೋಗಿದ್ದೀರೋ ಅಲ್ಲಿ ನೀವು ಜಯಿಸುವಂತೆ ಮಾಡುವುದಕ್ಕಾಗಿ, ಎಲ್ಲಿ ನಿಮಗೆ ಅವಮಾನ ಆಗಿದೆಯೋ ಅಲ್ಲಿಯೇ ನಿಮ್ಮ ತಲೆ ಎತ್ತಿ ನಿಮ್ಮನ್ನು ಘನಪಡಿಸುವುದಕ್ಕಾಗಿ ನೀವು ನಂಬಿದಂತಹ ದೇವರು ನಿರೀಕ್ಷೆಗೆ ಆಧಾರವಿಲ್ಲದಿರುವಾಗಲೂ ಕೂಡ ನಿಮ್ಮ ವಿಷಯದಲ್ಲಿ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸಬೇಕೆಂದು ಬಯಸುತ್ತಿದ್ದಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟೋ ಸಾರಿ ನಮ್ಮ ಮುಕ್ತಾಯ ನಾವೇ ನೋಡಿಕೊಳ್ತಿದ್ದೇವೆ ಹೊರತು ನಮಗೆ ಸಹಾಯ ಮಾಡುವ ದೇವರಿದ್ದಾರೆ ಎಂದು, ನಮಗೆ ಜಯ ಕೊಡುವ ದೇವರಿದ್ದಾರೆಂದು, ಇಲ್ಲದ್ದನ್ನು ಇರುವುದಾಗಿ ಕರೆಯುವಾತನು ಇದ್ದಾನೆ ಎಂದು, ಸತ್ತವರನ್ನು ಸಜೀವವುಳ್ಳವರನ್ನಾಗಿ ಮಾಡುವಾತನಾಗಿದ್ದಾನೆಂದು, ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಕೂಡ ನಿರೀಕ್ಷೆಯನ್ನುಂಟು ಮಾಡುವ ದೊಡ್ಡ ದೇವರನ್ನು ನಾವು ಹೊಂದಿಕೊಂಡಿದ್ದೇವೆ ಎಂದು ಜ್ಞಾಪಕ ಮಾಡಿಕೊಂಡು, ನಮಗೆ ಅಸಾಧ್ಯವಾದವುಗಳನ್ನೆಲ್ಲ ನೀವು ಸಾಧ್ಯಗೊಳಿಸುತ್ತೀರಿ ಎಂಬ ನಂಬಿಕೆಯೊಂದಿಗೆ ನಿಮ್ಮ ನಿಕಟತೆಯಲ್ಲಿ ನಡೆದು ನೀವು ಮಾಡುವ ಕಾರ್ಯಗಳನ್ನು ಅನುಭವಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.
ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಒಂದು ವಾಟ್ಸ್ಆಪ್ ಕಳಿಸಿಕೊಡಿರಿ. ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಕಳಿಸಿಕೊಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ ಪರಿಶೀಲಿಸ್ತಾ ಇದ್ದೇವೆ, ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ನಂಬಿಕೆಯಿಂದ ಪ್ರಾರ್ಥಿಸಿರಿ, ತಪ್ಪದೆ ದೇವರು ಉತ್ತರ ಕೊಡುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.